ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ವಿತೌಟ್ ಲೈನಿಂಗ್ ಬ್ಲೌಸ್ ಮಾರ್ಕಿಂಗ್ ಮತ್ತು ಕಟಿಂಗ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ಬ್ಲೌಸ್ ಪೀಸ್ ನ ಒಂದ್ ಸೈಡ್ ಗೆ ನಾನು 2 ಫೋಲ್ಡ್ ಮಾಡ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ಸ್ಟ್ರೇಟ್ ಆಗಿ ಲೈನ್ ಅನ್ನು ಎಳ್ಕೊಂಡಿದ್ದೀನಿ. ಈ ಕಡೆ ಫೋಲ್ಡ್ ಸೈಡ್ ಇದೆ. ಈಗ ಫೋಲ್ಡ್ ಸೈಡ್ ಇಂದ ನಾವು ಮಾರ್ಕಿಂಗ್ ಮಾಡಬೇಕು. ಮೊದಲಿಗೆ ನಾನು ಬ್ಯಾಕ್ ಪಾರ್ಟ್ ಅನ್ನ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಅಳತೆ ಬ್ಲೌಸ್. ಈಗ ಅಳತೆ ಬ್ಲೌಸ್ ಅಲ್ಲಿ ನಾವು ಬ್ಲೌಸ್ ರೆಡಿ ಲೆಂತ್ ಅನ್ನ ನೋಡ್ಕೊಳ್ಳೋಣ ಎಷ್ಟಿದೆ ಅಂತ. ಇಲ್ಲಿ ನೋಡಿ ಶೋಲ್ಡರ್ ಜಾಯಿಂಟ್ ಇಂದ ಕೆಳಗಡೆ ಟಕ್ಸ್ ಅನ್ನ ಹಿಡಿದಿದ್ದಾರೆ. ಅಲ್ಲಿಗೆ ಟೇಪ್ ಅನ್ನ ಹಿಡ್ಕೊಂಡು ಬ್ಲೌಸ್ ರೆಡಿ ಲೆಂತ್ ಅನ್ನ ತಗೋಬೇಕು. ಬ್ಲೌಸ್ ರೆಡಿ ಲೆಂತ್ ಇದೆ 12.5 ಇಂಚ್. ಅದರಲ್ಲಿ ಪ್ಲಸ್ 1 ಇಂಚ್ ನಾನು ಮಾರ್ಜಿನ್ ಅನ್ನ ಆಡ್ ಮಾಡ್ತೀನಿ. ಅಂದ್ರೆ ಬ್ಲೌಸ್ ಬ್ಯಾಕ್ ನೆಕ್ ಗೆ ನಾನು ಇಲ್ಲಿ 13.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಬ್ಲೌಸ್ ಬ್ಯಾಕ್ ನೆಕ್ ಗೆ ನಾನು 1 ಇಂಚ್ ಎಕ್ಸ್ಟ್ರಾ ಯಾಕೆ ತಗೊಂಡಿದ್ದೀನಿ ಅಂದ್ರೆ ಇಲ್ಲಿ ಕೆಳಗಡೆ ಬಾಟಮ್ ಅಲ್ಲಿ ಹಾಫ್ ಇಂಚ್ ಹೋಗುತ್ತೆ, ಆಮೇಲೆ ಇಲ್ಲಿ ಮೇಲ್ಗಡೆ ಶೋಲ್ಡರ್ ಜಾಯಿಂಟ್ ಅಲ್ಲಿ ಹಾಫ್ ಇಂಚ್ ಹೋಗುತ್ತೆ. ಈಗ ಚೆಸ್ಟ್ ಎಷ್ಟಿದೆ ಅಂತ ಅಳತೆ ಬ್ಲೌಸ್ ನಲ್ಲಿ ಅಳತೆನ ತಗೋಬೇಕು. ನೋಡಿ ಬ್ಲೌಸ್ ಅನ್ನ ನೀಟಾಗಿ ಇಟ್ಕೊಂಡು ಈ ಕಂಕುಳಿನಿಂದ ಇನ್ನೊಂದು ಕಂಕುಳಿನವರೆಗೂ ಎಷ್ಟಿದೆ ಅಳತೆ ಟೇಪ್ ಅನ್ನ ಇಟ್ಕೊಂಡು ಅಳತೆ ನೋಡ್ಕೋಬೇಕು ಎಷ್ಟಿದೆ ಅಂತ. ನಂದು ಇಲ್ಲಿ 17.5 ಇಂಚ್ ಬರ್ತಾ ಇದೆ. ನನ್ನ ಅಳತೆ ಬ್ಲೌಸ್ ಅಲ್ಲಿ 17.5 ಇಂಚ್ ಒಂದ್ ಸೈಡ್ ಗೆ ಬರ್ತಾ ಇದೆ. ಅಂದ್ರೆ ಫ್ರಂಟ್ ಗೂ 17.5 ಇಂಚ್ ಇದೆ. ಅದನ್ನ 17.5 ಇಂಚನ್ನ ನಾವು 2 ಇಂದ ಡಿವೈಡ್ ಮಾಡಿದಾಗ 8.25 ಇಂಚ್ ಆಯ್ತು. ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂದ್ರೆ ಟೇಪ್ ಅನ್ನ ಈ ರೀತಿ ಫೋಲ್ಡ್ ಮಾಡಬೇಕು. ನೋಡಿ 17.5 ಇಂಚ್ ನಾನು ಟೇಪ್ ಅನ್ನ ಫೋಲ್ಡ್ ಮಾಡಿದಾಗ 8.25 ಇಂಚ್ ಬಂದಿದೆ ಇಲ್ಲಿ. ಈಗ ನಾನು ಚೆಸ್ಟ್ ರೌಂಡ್ ರೆಡಿ 8.25 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಅಳತೆ ಬ್ಲೌಸ್ ನಲ್ಲಿ ಬ್ಲೌಸ್ ಬ್ಯಾಕ್ ನೆಕ್ ಡೆಪ್ತ್ ಎಷ್ಟಿದೆ ಅಂತ ನೋಡ್ಕೋಬೇಕು. ನೋಡಿ ಅಳತೆ ಬ್ಲೌಸ್ ನಲ್ಲಿ ಈ ಬೆಂಡ್ ಪಟ್ಟಿ ಲೆಂತ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಇದರಿಂದ ನಮಗೆ ಬ್ಯಾಕ್ ನೆಕ್ ಡೆಪ್ತ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಈಸಿಲಿ. ಬಿಗಿನರ್ಸ್ ಆಗಿದ್ರೆ ಇದೇ ರೀತಿ ನೀವು ಅಳತೆನ ತಗೋಬೇಕು. ನನ್ನ ಅಳತೆ ರೆಡಿ ಇದೆ 4.25 ಇಂಚ್. ಅದರಲ್ಲಿ ನಾನು 1/4 ಇಂಚ್ ಮಾರ್ಜಿನ್ ಅನ್ನ ಆಡ್ ಮಾಡಿ 4.25 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಈಗ ವೇಸ್ಟ್ ರೌಂಡ್ ಎಷ್ಟಿದೆ ಅಂತ ಅಳತೆ ಬ್ಲೌಸ್ ನಲ್ಲಿ ಅಳತೆನ ತಗೋತಾ ಇದ್ದೀನಿ. ವೇಸ್ಟ್ ರೌಂಡ್ ಇದೆ 15 ಇಂಚ್ ರೆಡಿ ಇದೆ ಇದು. ಇದನ್ನ ನಾವು 2 ಇಂದ ಡಿವೈಡ್ ಮಾಡಬೇಕು. ಯಾಕಂದ್ರೆ ಫ್ರಂಟ್ಗೂ 15 ಇಂಚ್ ಇರುತ್ತೆ. ಹೀಗಾಗಿ ನಾವು 2 ಇಂದ ಡಿವೈಡ್ ಮಾಡಿದಾಗ 7.5 ಇಂಚ್ ಬಂತು. ಈಗ ರೆಡಿ ನಾನು 7.5 ಇಂಚಿಗೆ ವೇಸ್ಟ್ ರೌಂಡ್ ಅನ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತೆ ಇಲ್ಲಿಂದ 1 ಇಂಚಿಗೆ ನಾನು ಟಕ್ಸ್ ಅನ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತೆ ಇಲ್ಲಿಂದ ನಾನು 1.5 ಇಂಚಿಗೆ ಮಾರ್ಜಿನ್ ಅನ್ನ ಕೂಡ ಆಡ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿಗೆ ಶೋಲ್ಡರ್ ಅನ್ನ ಮಾರ್ಕ್ ಮಾಡಬೇಕು. ಶೋಲ್ಡರ್ ಅನ್ನ ನಾನು ಮೊದಲಿಗೆ ರೆಡಿ ಬ್ಲೌಸ್ ನಲ್ಲಿ ಅಳತೆನ ತಗೋತಾ ಇದ್ದೀನಿ. ಅಳತೆ ಬ್ಲೌಸ್ ಅನ್ನ ನೀಟಾಗಿ ಇಟ್ಕೊಂಡು ಒಂದ್ ಸ್ಲೀವ್ ಜಾಯಿಂಟ್ ಇಂದ ಇನ್ನೊಂದು ಸ್ಲೀವ್ ಜಾಯಿಂಟ್ ಇದೆ ಅಲ್ಲಿವರೆಗೂ ಈ ರೀತಿಯಾಗಿ ತಗೋಬೇಕು. ನನ್ನ ರೆಡಿ ಶೋಲ್ಡರ್ ಇದೆ 10 ಇಂಚ್. ಅದರಲ್ಲಿ ಅರ್ಧ ಇಂಚನ್ನು ನಾನು ಆಡ್ ಮಾಡ್ತೀನಿ. ಅವಾಗ 10.5 ಇಂಚ್ ಆಯ್ತು. 10.5 ಇಂಚನ್ನ 2 ಇಂದ ಡಿವೈಡ್ ಮಾಡಿದಾಗ 5.25 ಇಂಚ್ ಆಯ್ತು. ನಾನು 5.25 ಇಂಚಿಗೆ ಶೋಲ್ಡರ್ ಮಾರ್ಕ್ ಮಾಡಿದೀನಿ. ಈಗ ಆರ್ಮೋಲ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋ ಸಲುವಾಗಿ ಅಳತೆ ಬ್ಲೌಸ್ ಅಲ್ಲಿ ಈ ರೀತಿಯಾಗಿ ಅಳತೆನ ತಗೋಬೇಕು. ನೋಡಿಲಿ ಕಂಕುಳಿನ ಭಾಗದಲ್ಲಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಮೇಲ್ಗಡೆ ಶೋಲ್ಡರ್ ದಿಂದ ನಾವು ಪಟ್ಟಿನ ಇಟ್ಕೊಂಡು ಅಳತೆನ ತಗೊಂಡಾಗ ನಂದು ಇಲ್ಲಿ 5.5 ಇಂಚ್ ಬಂದಿದೆ. ನಾನು 5.5 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಎಕ್ಸ್ಟ್ರಾ ಏನು ಕೂಡಿಸ್ಕೋತಾ ಇಲ್ಲ. ಚೆಸ್ಟ್ ರೆಡಿ ನಾನು 8.25 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಅದ್ರ ಮುಂದೆ ನಾನು 1.5 ಇಂಚಿಗೆ ಮಾರ್ಜಿನ್ ಅನ್ನ ಆಡ್ ಮಾಡಿ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತೆ ಈ 2 ಪಾಯಿಂಟ್ ಅನ್ನ ಲೈನ್ ಎಳ್ಕೊಂಡು ಕೂಡಿಸ್ಕೋತಾ ಇದ್ದೀನಿ. ರೆಡಿ ಶೋಲ್ಡರ್ ಅಳತೆ ಬ್ಲೌಸ್ ನಲ್ಲಿ ಎಷ್ಟಿದೆ ಅಂತ ಅಳತೆ ತಗೋತಾ ಇದ್ದೀನಿ. ರೆಡಿ ಶೋಲ್ಡರ್ ಇದೆ 2.5 ಇಂಚ್. ಅದರಲ್ಲಿ ನಾನು ಅರ್ಧ ಇಂಚ್ ಕೂಡಿಸ್ಕೊಂಡು 3 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಟೋಟಲ್ ಶೋಲ್ಡರ್ ವಿಡ್ತ್ ಇದೆ 5.25 ಇಂಚ್. ಅದರಲ್ಲಿ ನಾನು 3 ಇಂಚಿಗೆ ರೆಡಿ ಶೋಲ್ಡರ್ ಅನ್ನ ಮಾರ್ಕ್ ಮಾಡಿದ್ದೀನಿ. ಅಂದ್ರೆ ನೆಕ್ ವಿಡ್ತ್ ಇಲ್ಲಿ 2.25 ಇಂಚ್ ಆಯ್ತು. ಬ್ಯಾಕ್ ನೆಕ್ ಶೇಪ್ ಸಲುವಾಗಿ ಇಲ್ಲಿ ನೆಕ್ ವಿಡ್ತ್ ಗಿಂತ 1 ಇಂಚ್ ಎಕ್ಸ್ಟ್ರಾ ತಗೊಂಡು ಈ ತರ ರೌಂಡ್ ಶೇಪ್ ಅಲ್ಲಿ ಶೇಪ್ ಹಾಕೋತಾ ಇದೀನಿ. ಈಗ ಬ್ಯಾಕ್ ಆರ್ಮಲ್ ಶೇಪ್ ಸಲುವಾಗಿ ಕಾರ್ನರ್ ದಿಂದ 1 ಇಂಚ್ ಮೇಲ್ಗಡೆ ಮಾರ್ಕ್ ಮಾಡಿ ಈ ಲೈನ್ ಇಂದ ನಾವು ಟೇಪ್ ಅನ್ನ ಇಟ್ಕೊಂಡು ಈ ತರ ಫೋಲ್ಡ್ ಮಾಡಿದಾಗ ಸೆಂಟರ್ ಪಾಯಿಂಟ್ ಸಿಗುತ್ತೆ. ಮತ್ತೆ ಈ ಸೆಂಟರ್ ಪಾಯಿಂಟ್ ಇಂದ ಈ ತರ 3 ಇಂಚ್ ಬಂದಿದೆ. ಅದೇ 3 ಇಂಚನ್ನ ಈ ಕಡೆನೂ ಮಾರ್ಕ್ ಮಾಡಿ ಈ ತರ ಶೇಪ್ ಅನ್ನ ಹಾಕೋಬೇಕು. ಈ ಶೇಪ್ ಹಾಕೋದು ತುಂಬಾ ಇಂಪಾರ್ಟೆಂಟ್ ಇದೆ. ಇಲ್ಲಾಂದ್ರೆ ಕಂಕುಳಿನಲ್ಲಿ ಲೂಸ್ ಬರುತ್ತೆ, ಇಲ್ಲಾಂದ್ರೆ ರಿಂಕಲ್ಸ್ ಬರುತ್ತೆ. ಈಗ ಶೇಪ್ ಹಾಕೊಂಡಿದೀನಿ, ಅದು ಬ್ಯಾಕ್ ಆರ್ಮಲ್ ಶೇಪ್ ಇದೆ. ಇಲ್ಲಿ ಕೆಳಗಡೆ ಟಕ್ಸ್ ಸಲುವಾಗಿ ಈ ರೀತಿ ಟೇಪ್ ಅನ್ನ ಇಟ್ಕೊಂಡು ಟೇಪ್ ಅನ್ನ ಫೋಲ್ಡ್ ಮಾಡಿದಾಗ ಸೆಂಟರ್ ಪಾಯಿಂಟ್ ಬರುತ್ತೆ. ಆ ಸೆಂಟರ್ ಪಾಯಿಂಟ್ ಗೆ ಮಾರ್ಕ್ ಮಾಡಬೇಕು. ಮತ್ತೆ ಇಲ್ಲಿ ಟಕ್ಸ್ ನ ಲೆಂತ್ ನಾನು 4 ಇಂಚಿಗೆ ಇಡ್ತಾ ಇದ್ದೀನಿ. ವೆಸ್ಟ್ ರೌಂಡ್ ಗೆ 1 ಇಂಚನ ಟಕ್ಸ್ ಸಲುವಾಗಿ ಆಡ್ ಮಾಡಿದೀವಿ. ಅದೇ 1 ಇಂಚನ ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಅಂದ್ರೆ ಟಕ್ಸ್ ಅನ್ನ ಹಿಡಿಬೇಕು. ಈ ಕಡೆ ಹಾಫ್ ಇಂಚು ಆಮೇಲೆ ಈ ಕಡೆ ಹಾಫ್ ಇಂಚು ಈ ರೀತಿ ಮಾರ್ಕ್ ಮಾಡ್ಕೊಂಡು ಅದನ್ನ ಈ ರೀತಿ ಶೇಪ್ ಹಾಕೋಬೇಕು. ಈಗ ಬ್ಯಾಕ್ ಆರ್ಮಲ್ ಶೇಪ್ ಅನ್ನ ಹಾಕೊಂಡಿದೀವಿ. ಅದು ಎಷ್ಟು ಇಂಚ್ ಬಂದಿದೆ ಅಂತ ನೋಡ್ಕೋಬೇಕು. ಮೊದಲಿಗೆ ಹಾಫ್ ಇಂಚ್ ಶೋಲ್ಡರ್ ಗೆ ಬಿಟ್ಟು ಆಮೇಲೆ ಈ ರೀತಿ ಟೇಪ್ ಅನ್ನ ಸರಿಸ್ಕೊಂತ ಮೆಜರ್ಮೆಂಟ್ ಮಾಡ್ಕೋಬೇಕು. ನಂದಿಲ್ಲಿ 7.5 ಇಂಚ್ ಬರ್ತಾ ಇದೆ. ಇದನ್ನ ನಾವು ರೆಡಿ ಬ್ಲೌಸ್ ನಲ್ಲಿ ಅಂದ್ರೆ ಅಳತೆ ಬ್ಲೌಸ್ ನಲ್ಲಿ ನೋಡೋಣ ಎಷ್ಟಿದೆ ಅಂತ.
ನಾನಿಲ್ಲಿ ಅಳತೆ ಬ್ಲೌಸನ್ನು ತಗೊಂಡಿದ್ದೀನಿ ಮತ್ತು ಇಲ್ಲಿ ಶೋಲ್ಡರ್ ಜಾಯಿಂಟ್ ಇದೆ, ಅಲ್ಲಿಂದ ನಾವು ಈ ರೀತಿಯಾಗಿ ಯಾವ ರೀತಿ ರೌಂಡ್ ಶೇಪಲ್ಲಿ ಶೇಪ್ ಹೋಗಿದೆ ಅದರಂತೆಯೇ ನಾವು ಟೇಪನ್ನು ಸರಿಸ್ಕೊಂತ ಮೆಜರ್ಮೆಂಟ್ ಮಾಡಬೇಕು. ಇಲ್ಲೂ ಕೂಡ 7.5 ಇಂಚ್ ಮೇಲೆ 2 ಪಾಯಿಂಟ್ ಬರ್ತಾ ಇದೆ. 2 ಪಾಯಿಂಟ್ ಬಂದರೆ ನಾನು ಸ್ಟಿಚಿಂಗಲ್ಲಿ ನಾನು ಇದನ್ನು ಸರಿ ಮಾಡ್ಕೋತೀನಿ. ಒಂದು ವೇಳೆ ನಿಮ್ಮ ಬ್ಲೌಸ್ನಲ್ಲಿ ಏನಾದರೂ 1 ಇಂಚಿಗಿಂತ ಹೆಚ್ಚು ಕಮ್ಮಿ ಬರ್ತಾ ಇದೆ ಅಂದರೆ ಈ ಆರ್ಮೋಲ್ ಶೇಪನ್ನು ನೀವು ಚೇಂಜ್ ಮಾಡ್ಕೋಬೇಕು. ಈಗ ಯಾವ ರೀತಿ ನಾವು ಮಾರ್ಕಿಂಗ್ ಮಾಡಿದ್ದೀವಿ ಆ ಮಾರ್ಕಿಂಗ್ ಮೇಲೆ ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಈಗ ಬ್ಯಾಕ್ ಪಾರ್ಟ್ ಮಾರ್ಕಿಂಗ್ ಮತ್ತೆ ಕಟಿಂಗ್ ಆಗಿದೆ. ಇನ್ನು ಫ್ರಂಟ್ ಪಾರ್ಟ್ ಅನ್ನ ತೋರಿಸ್ಕೊಡ್ತೀನಿ. ಇಲ್ಲಿ ನಾವು ಫ್ರಂಟ್ ಪಾರ್ಟ್ ಅನ್ನ ಕಟಿಂಗ್ ಮಾಡ್ಕೊಳ್ಳೋಣ. ಇಲ್ಲಿ ಬಾಟಮ್ ಅಲ್ಲಿ ಸ್ಟ್ರೇಟ್ ಆಗಿ ಲೈನ್ ಅನ್ನ ಹಾಕೊಂಡಿದ್ದೀನಿ ಮತ್ತೆ ಇಲ್ಲಿ ಹಾಫ್ ಇಂಚಿಗೆ ಒಂದು ಲೈನ್ ಅನ್ನ ಹಾಕೊಂಡಿದ್ದೀನಿ. ಯಾಕಂದ್ರೆ ಹುಕ್ ಪಟ್ಟಿ ಮತ್ತು ಕಾಜಾ ಪಟ್ಟಿಗೆ ಎಕ್ಸ್ಟ್ರಾ ಹಾಫ್ ಇಂಚಿಗೆ ಲೈನ್ ಹಾಕೊಂಡು ಬಟ್ಟೆನ ಕೆಳಗಿನ ಬಟ್ಟೆನ 2 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಈ ರೀತಿ ಬ್ಯಾಕ್ ಪಾರ್ಟ್ ಅನ್ನ ಇಟ್ಕೋಬೇಕು. ಬ್ಯಾಕ್ ಪಾರ್ಟ್ ಅನ್ನ ನಾವು 1 ಇಂಚ್ ಮೇಲ್ಗಡೆ ಮಾಡಿ ಇಟ್ಕೋಬೇಕು. ಸ್ಟ್ರೇಟ್ ಆಗಿ ಲೈನ್ ಎಳ್ಕೊಂಡಿದೀವಿ, ಅದ್ರ ಮೇಲೆ 1 ಇಂಚ್ ಮೇಲ್ಗಡೆ ಮಾಡಿ ಇಟ್ಕೋಬೇಕು. ಬ್ಯಾಕ್ ಪಾರ್ಟ್ಗೆ ಶೋಲ್ಡರ್ ಇಟ್ಟಿದ್ದೀವಿ ನಾವು 5.25 ಇಂಚ್, ಅದೇ 5.25 ಇಂಚನ್ನ ಇಲ್ಲಿ ಕೂಡ ಮಾರ್ಕ್ ಮಾಡಬೇಕು. ಮತ್ತೆ ಬ್ಯಾಕ್ ಆರ್ಮೋಲ್ ಎಷ್ಟಿದೆ ಅದನ್ನು ಕೂಡ ಇಲ್ಲಿ ಮಾರ್ಕ್ ಮಾಡಬೇಕು. ಬ್ಯಾಕ್ ಪಾರ್ಟಿಗೆ ಏನು ಪಾಯಿಂಟ್ಗಳನ್ನ ಮಾರ್ಕ್ ಮಾಡಿದೀವಿ ಆ ಪಾಯಿಂಟ್ಗಳನ್ನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಈಗ ಬ್ಯಾಕ್ ಪಾರ್ಟ್ ಅನ್ನ ತೆಗೆದು ಇಟ್ಕೊಂಡು ಈಗ ಫ್ರಂಟ್ ಪಾರ್ಟ್ ಅನ್ನ ನಾವು ಕಟಿಂಗ್ ಮಾಡ್ಕೊಳ್ಳೋಣ. ಇಲ್ಲಿ ಚೆಸ್ಟ್ಗೆ ನಾವು ಮಾರ್ಕ್ ಮಾಡಿದೀವಿ, ಅದನ್ನ ಈ ರೀತಿಯಾಗಿ ಲೈನ್ ಅನ್ನ ಹಾಕೊಂಡು ಈಗ ಇಲ್ಲಿಂದ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಬ್ಯಾಕ್ ಆರ್ಮಲ್ ಶೇಪ್ ಸಲುವಾಗಿ ಇದನ್ನ ಈ ರೀತಿಯಾಗಿ ಕ್ರಾಸ್ ಆಗಿ ಶೋಲ್ಡರ್ಗೆ ಜಾಯಿಂಟ್ ಮಾಡಬೇಕು. ಮತ್ತೆ ಈ ಪಾಯಿಂಟ್ ಇಂದ ನಾವು 1 ಇಂಚಿಗೆ ಮಾರ್ಕ್ ಮಾಡಬೇಕು. 1 ಇಂಚಿಗೆ ಮಾರ್ಕ್ ಮಾಡಿ ಈಗ ಆರ್ಮೋಲ್ ಶೇಪ್ನ ಶೇಪ್ ಹಾಕೋಬೇಕು. ಇದು ಫ್ರಂಟ್ ಆರ್ಮೋಲ್ ಶೇಪ್. ಫ್ರಂಟ್ ಆರ್ಮೋಲ್ ಶೇಪ್ ಬ್ಯಾಕ್ ಆರ್ಮೋಲ್ ಶೇಪ್ಗಿಂತ ಅರ್ಧ ಇಂಚು ಕಡಿಮೆ ಇರುತ್ತೆ. ಬ್ಯಾಕ್ ಪಾರ್ಟ್ಗೆ ವೇಸ್ಟ್ ರೌಂಡ್ ನಾವು 7.5 ಇಂಚ್ ಇಟ್ಟಿದ್ದೀವಿ, ಅದೇ 7.5 ಇಂಚನ್ನ ನಾನು ಇಲ್ಲಿ ಕೂಡ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತೆ ಇಲ್ಲಿಂದ ನಾನು 2 ಇಂಚಿಗೆ ಫ್ರಂಟ್ ಟಕ್ಸ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತೆ ಈ 2 ಇಂಚಿಂದ 1.5 ಇಂಚಿಗೆ ಮಾರ್ಜಿನ್ ಸಲುವಾಗಿ ಆ್ಯಡ್ ಮಾಡಿದ್ದೀನಿ. ಅಂದ್ರೆ ಬ್ಯಾಕ್ ಪಾರ್ಟಿಗೆ 1 ಇಂಚ್ ಟಕ್ಸ್ ಹಿಡಿದ್ರೆ ಇಲ್ಲಿ 2 ಇಂಚ್ ಟಕ್ಸ್ ಸಲುವಾಗಿ ಮಾರ್ಕ್ ಮಾಡಿದ್ದೀನಿ. ಈಗ ಫ್ರಂಟ್ ನೆಕ್ ಅನ್ನ ಅಳತೆ ಬ್ಲೌಸ್ ನಲ್ಲಿ ಅಳತೆನ ತಗೊಳ್ಳೋಣ. ಈ ರೀತಿಯಾಗಿ ಅಳತೆ ಬ್ಲೌಸ್ ಅನ್ನ ನೀಟಾಗಿ ಇಟ್ಕೊಂಡು ಫ್ರಂಟ್ ನೆಕ್ ಡೆಪ್ತ್ ಎಲ್ಲಿದೆಯೋ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡ್ರೆ ನಮ್ಗೆ ಇಲ್ಲಿ ಕರೆಕ್ಟ್ ಆಗಿ ಸಿಗುತ್ತೆ ಮೆಜರ್ಮೆಂಟ್. ನಮ್ದು ಇಲ್ಲಿ 6.5 ಇಂಚ್ ಬರ್ತಾ ಇದೆ, ನಾನು 6.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. 6.5 ಇಂಚಿಗೆ ಮಾರ್ಕ್ ಮಾಡಿ ಈಗ ಶೇಪ್ ಹಾಕೋತಾ ಇದೀನಿ. ಇಲ್ಲಿಂದ ನಿಮಗೆ ಒಂದ್ ಸ್ವಲ್ಪ ಡೀಪ್ ಬೇಕಾದ್ರೆ 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡು ರೌಂಡ್ ಶೇಪ್ ಹಾಕೋಬಹುದು. ನಾನು ಎಷ್ಟಿದೆಯೋ ಅಷ್ಟೇ ಇಡ್ತಾ ಇದೀನಿ. ಈಗ ಇಲ್ಲಿಂದ ಕ್ರಾಸ್ ಪಟ್ಟಿ ಮಾರ್ಕ್ ಮಾಡೋಣ. ಕ್ರಾಸ್ ಪಟ್ಟಿ ನಾವು 3.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದೀನಿ. ಇದು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಇದೆ. 3.5 ಆಮೇಲೆ ಈ ಕಡೆ 2.5 ಇಂಚಿಗೆ ಮಾರ್ಕ್ ಮಾಡಿ ಕ್ರಾಸ್ ಪಟ್ಟಿ ಶೇಪ್ ಅನ್ನ ಹಾಕೋತಾ ಇದೀನಿ. ಈಗ ಫ್ರಂಟ್ ಪಾರ್ಟ್ ಟಕ್ಸ್ ಅನ್ನ ಮಾರ್ಕ್ ಮಾಡೋಣ. ಫ್ರಂಟ್ ಪಾರ್ಟ್ ಟಕ್ಸ್ ಅನ್ನ ಮಾರ್ಕ್ ಮಾಡಬೇಕಾದ್ರೆ ಇಲ್ಲಿಂದ ಮೆಜರ್ಮೆಂಟ್ ಮಾಡಬೇಕು. ಸೆಂಟರ್ ಟಕ್ಸ್ ಅನ್ನ ನಾನು ಇಲ್ಲಿಂದ 4.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತೆ ಇದರ ಲೆಂತ್ ಅನ್ನ ನಾನು 2 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಇಲ್ಲೂ ಕೂಡ ನಾವು ವೇಸ್ಟ್ ರೌಂಡ್ 2 ಇಂಚನ್ನ ಎಕ್ಸ್ಟ್ರಾ ಕೊಡಿಸಿದ್ದೀವಿ, ಅದೇ 2 ಇಂಚನ್ನ ಇಲ್ಲಿ ಟಕ್ಸ್ ಅಲ್ಲಿ ಹಿಡಿಬೇಕು. ಈ ಕಡೆ 1 ಇಂಚು ಆಮೇಲೆ ಈ ಕಡೆ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ಹಾಕೋಬೇಕು. ಈಗ 2ನೇ ಟಕ್ಸ್ ಮಾರ್ಕ್ ಮಾಡಬೇಕಾದ್ರೆ ಇಲ್ಲಿಂದ ಪಟ್ಟಿನ ಈ ರೀತಿ ಇಟ್ಕೊಂಡು ಅದನ್ನ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿದಾಗ ಸೆಂಟರ್ ಪಾಯಿಂಟ್ ಬರುತ್ತೆ, ಸೆಂಟರ್ಗೆ ಈ ಟಕ್ಸ್ ಬರುತ್ತೆ. ಈ ಟಕ್ಸ್ ಲೆಂತ್ ನಾನು 2.5 ಇಂಚಿಗೆ ಮಾರ್ಕ್ ಮಾಡಿ ಶೇಪ್ ಹಾಕೋತಾ ಇದೀನಿ. ಈ ಟಕ್ಸ್ ಅನ್ನ ನಾವು 1/4 ಇಂಚ್ ಹಿಡಿದ್ರೆ ಸಾಕು. ಆ ಕಡೆ 1/4 ಇಂಚು ಆಮೇಲೆ ಈ ಕಡೆ 1/4 ಇಂಚಿಗೆ ಮಾರ್ಕ್ ಮಾಡಿ ನಾನು ಶೇಪ್ ಅನ್ನ ಹಾಕೋತಾ ಇದೀನಿ. ಈಗ 3ನೇ ಟಕ್ಸ್ ಅನ್ನ ನಾವು ಆರ್ಮೋಲ್ ಶೇಪ್ ಇಂದ ಮಾರ್ಕ್ ಮಾಡಬೇಕು. ಮೊದಲಿಗೆ ನಾವು ಸೆಂಟರ್ ಟಕ್ಸ್ ಅನ್ನ ಮಾರ್ಕ್ ಮಾಡಿದೀವಿ, ಅಲ್ಲಿಂದ ಈ ರೀತಿಯಾಗಿ ಕ್ರಾಸ್ ಆಗಿ ಪಟ್ಟಿನ ಇಟ್ಕೊಂಡು ಒಂದು ಲೈನ್ ಅನ್ನ ಎಳ್ಕೋಬೇಕು. ಮತ್ತೆ ಈ 2 ಟಕ್ಸ್ ನ ಗ್ಯಾಪ್ ಎಷ್ಟಿದೆ ಅಷ್ಟೇ ಗ್ಯಾಪ್ಗೆ ಇಲ್ಲೂ ಮಾರ್ಕ್ ಮಾಡಬೇಕು. ಇಲ್ಲಿ ನಾನು 2 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಟಕ್ಸ್ ಅನ್ನು ಕೂಡ ನಾವು 1/4 ಇಂಚ್ ಅಷ್ಟೇ ಹಿಡಿದ್ರೆ ಸಾಕಾಗುತ್ತೆ. ಈಗ ಫ್ರಂಟ್ ಪಾರ್ಟ್ ಕೂಡ ಮಾರ್ಕಿಂಗ್ ಆಗಿದೆ. ಈಗ ಕಟ್ಟಿಂಗ್ ಅನ್ನ ಮಾಡ್ಕೋಬೇಕು. ಈಗ ತೋರಿಸ್ಕೊಡ್ತಾ ಇದೀನಿ, ಈ ಮಾರ್ಕಿನ ಮೇಲೆ ಇದೇ ರೀತಿಯಾಗಿ ಕಟಿಂಗ್ ಮಾಡ್ಕೋಬೇಕು.
ಈಗ ಕಟಿಂಗ್ ಮಾಡ್ಕೋತಾ ಇದೀನಿ. ಇದು ಫ್ರಂಟ್ ಆರ್ಮಲ್ ಶೇಪ್ ಇಂದ ಕಟಿಂಗ್ ಮಾಡ್ಕೊಂಡಿದೀನಿ. ಈಗ ಫ್ರಂಟ್ ಪಾರ್ಟ್ ಅನ್ನ ಕಟಿಂಗ್ ಮಾಡ್ಕೊಂಡಿದೀನಿ. ಈಗ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಂಡು ಸೆಪರೇಟ್ ಮಾಡ್ಕೋತಾ ಇದೀನಿ. ಮತ್ತೆ ಇಲ್ಲಿ ಸೆಂಟರ್ ಜಾಯಿಂಟ್ ಇದೆ, ಈ ಜಾಯಿಂಟ್ ಅನ್ನ ಕಟ್ ಮಾಡ್ಕೊಂಡು ನಾನು ಸೆಪರೇಟ್ ಮಾಡ್ಕೋತೀನಿ. ಮತ್ತೆ ಕೊನೆಗೆ ಇಲ್ಲಿ ನಾಚ್ ಅನ್ನ ಹಾಕೋಬೇಕು. ಎಲ್ಲಿಗೆ ನಾವು ಟಕ್ಸ್ ಅನ್ನ ಮಾರ್ಕ್ ಮಾಡಿದೀವಿ ಅಲ್ಲಿಗೆ ನಾಚ್ ಅನ್ನ ಹಾಕೋಬೇಕು. ಮತ್ತೆ ಇಲ್ಲಿ ಕೂಡ ನಾವು ಚೆಸ್ಟ್ ರೌಂಡ್ ಅನ್ನ ಮಾರ್ಕ್ ಮಾಡಿದೀವಿ, ನಾಚ್ ಅನ್ನ ಹಾಕೋಬೇಕು. ಈಗ ನೋಡಿ ಇದರಲ್ಲಿ ಕ್ರಾಸ್ ಪಟ್ಟಿ 2 ಇಂಚಿಗೆ ಮಾರ್ಕ್ ಮಾಡಿ ಕಟ್ ಮಾಡ್ಕೋಬೇಕು. ಯಾಕಂದ್ರೆ 2 ಇಂಚು ಟಕ್ಸ್ ಸಲುವಾಗಿ ಹೋಗುತ್ತೆ, ಹಾಗಾಗಿ ಬಟ್ಟೆ ಹೆಚ್ಚಿಗೆ ಇದೆ ಕ್ರಾಸ್ ಪಟ್ಟಿಯಲ್ಲಿ, ಅದನ್ನ ಕಟ್ ಮಾಡ್ಕೊಂಡು ಸೆಪರೇಟ್ ಮಾಡ್ಕೊಂಡಿದೀನಿ. ಇದೇ ರೀತಿ ಬ್ಯಾಕ್ ಪಾರ್ಟಿಗೂ ಕೂಡ ಎಲ್ಲೆಲ್ಲಿಗೆ ನಾವು ಮಾರ್ಕ್ ಅನ್ನ ಮಾಡ್ಕೊಂಡಿದ್ವಿ ಅಲ್ಲಿಗೆ ನಾಚ್ ಅನ್ನ ಹಾಕೋಬೇಕು. ಈಗ ಬ್ಲೌಸ್ ಬ್ಯಾಕ್ ಪಾರ್ಟ್ ಮತ್ತೆ ಫ್ರಂಟ್ ಪಾರ್ಟ್ ಕಟಿಂಗ್ ಆಗಿದೆ. ಈಗ ಸ್ಲೀವ್ಸ್ ಕಟಿಂಗ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಕಟಿಂಗ್ ಮಾಡ್ಕೊಳ್ಳೋ ಸಲುವಾಗಿ ನಾನು ಇಲ್ಲಿ ಉಳಿದ ಬಟ್ಟೆನಲ್ಲಿ 4 ಫೋಲ್ಡ್ ಮಾಡ್ಕೋತಾ ಇದೀನಿ. ನಾನೀಗ ಬಟ್ಟೆನ 4 ಫೋಲ್ಡ್ ಮಾಡ್ಕೊಂಡಿದೀನಿ. ಮತ್ತೆ ಮೊದಲಿಗೆ ನಾನು 1.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದೀನಿ. ಯಾಕಂದ್ರೆ 1/2 ಇಂಚು ಸ್ಲೀವ್ ಜಾಯಿಂಟ್ಗೆ ಮತ್ತೆ 1 ಇಂಚು ಸ್ಲೀವ್ಸ್ ಬಾಟಮ್ ಫೋಲ್ಡಿಂಗ್ ಸಲುವಾಗಿ 1.5 ಇಂಚಿಗೆ ಮೊದಲಿಗೆ ಮಾರ್ಕ್ ಮಾಡಿದೀನಿ. ಈಗ ಈ ಬಟ್ಟೆ ಮೇಲೆ ಅಳತೆ ಬ್ಲೌಸ್ ನ ಸ್ಲೀವ್ಸ್ ಪಾರ್ಟ್ ಅನ್ನ ನೀಟಾಗಿ ಇಟ್ಕೋಬೇಕು. ಈ ರೀತಿಯಾಗಿ ಮೊದಲಿಗೆ 1.5 ಇಂಚ್ ಮಾರ್ಕಿಂಗ್ ಮಾಡಿದೀವಿ, ಅದನ್ನ ಬಿಟ್ಟು ಈ ರೀತಿಯಾಗಿ ಸ್ಲೀವ್ಸ್ ಪಾರ್ಟ್ ಅನ್ನ ನೀಟಾಗಿ ಇಟ್ಕೊಂಡು ಕಂಕುಳಿನಲ್ಲಿ ಈಗ ಮಾರ್ಕ್ ಮಾಡ್ತಾ ಇದೀನಿ. ಇದು ರೆಡಿ ಇದೆ. ಈಗ ನಾನು 1/2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಅದೇ ರೀತಿ ಇಲ್ಲಿಯೂ ಕೂಡ ಸ್ಲೀವ್ ಜಾಯಿಂಟ್ ಇದೆ, ಅದು ಈಗ ಮಾರ್ಕ್ ಮಾಡಿದೀನಿ, ಇದು ರೆಡಿ ಇದೆ. ಮತ್ತೆ 1/2 ಇಂಚ್ ನಾನು ಈ ಕಡೆ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಇಲ್ಲಿ ಸ್ಲೀವ್ಸ್ ರೌಂಡ್ ಎಷ್ಟಿದೆಯೋ ಅಲ್ಲಿಗೂ ಕೂಡ ನಾನು ಮಾರ್ಕ್ ಅನ್ನ ಮಾಡ್ತಿದ್ದೀನಿ. ಇಲ್ಲಿ ನೋಡಿ ಈ ಪಾಯಿಂಟ್ ರೆಡಿ, ಇದು 1/2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಇಲ್ಲಿಯೂ ಕೂಡ ನಾನು 1/2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಈಗ ಇದು ಸ್ಟ್ರೇಟ್ ಆಗಿ ಲೈನ್ ಅನ್ನ ಎಳ್ಕೋಬೇಕು. ಇಲ್ಲಿಯೂ ಕೂಡ ಸ್ಟ್ರೇಟ್ ಆಗಿ ಲೈನ್ ಅನ್ನ ಎಳ್ಕೋಬೇಕು. ಈ ಸ್ಲೀವ್ಸ್ಗೆ ಡೌನಿಂಗು 3.5 ಇಂಚ್ ಇದೆ. ಈ ಸೆಂಟರ್ ಲೈನ್ ಅಲ್ಲಿ ಆರ್ಮೋಲ್ ರೌಂಡ್ ಅನ್ನ ಮಾರ್ಕ್ ಮಾಡಬೇಕು. ಆರ್ಮೋಲ್ ರೌಂಡ್ ನಾನು 7.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಆರ್ಮೋಲ್ ಶೇಪ್ ಸಲುವಾಗಿ 1.5 ಇಂಚಿಗೆ ಮಾರ್ಕ್ ಮಾಡಿ ಈಗ ಬ್ಯಾಕ್ ಆರ್ಮೋಲ್ ಶೇಪ್ ನ ಶೇಪ್ ಹಾಕೋತಾ ಇದ್ದೀನಿ. ಮತ್ತೆ 1/2 ಇಂಚ್ ಒಳಗಡೆಯಿಂದ ಫ್ರಂಟ್ ಆರ್ಮೋಲ್ ಶೇಪ್ ನ ಶೇಪ್ ಹಾಕೋತಾ ಇದ್ದೀನಿ. ಇಲ್ಲಿ ಸ್ಲೀವ್ಸ್ ರೌಂಡ್ ಇಂದ ಆರ್ಮೋಲ್ ಶೇಪ್ಗೆ ಲೈನ್ ಅನ್ನ ಕ್ರಾಸ್ ಆಗಿ ಎಳ್ಕೊಂಡಿದ್ದೀನಿ. ಇಲ್ಲಿ ಸ್ಲೀವ್ಸ್ ರೌಂಡ್ಗೆ 1.5 ಇಂಚ್ ಮಾರ್ಜಿನ್ ಅನ್ನ ತಗೋತಾ ಇದೀನಿ. ಮತ್ತೆ ಇಲ್ಲಿ ಆರ್ಮೋಲ್ ರೌಂಡ್ಗೆ ಮಾರ್ಜಿನ್ ಸಲುವಾಗಿ 1.5 ಇಂಚ್ ಬಟ್ಟೆ ಕಡಿಮೆ ಬೀಳ್ತಾ ಇದೆ. ಇದನ್ನ ನಾನು ಸ್ಟಿಚಿಂಗ್ ಮಾಡುವಾಗ ಎಕ್ಸ್ಟ್ರಾ ಬಟ್ಟೆನ ಅಟ್ಯಾಚ್ ಮಾಡ್ಕೋತೀನಿ. ಈಗ ಬ್ಯಾಕ್ ಆರ್ಮೋಲ್ ಶೇಪ್ ಇಂದ ಮಾರ್ಕಿನ್ ಮೇಲೆ ಕಟಿಂಗ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ ಸೆಂಟರ್ಗೆ ನಾಚ್ ಅನ್ನ ಹಾಕೋತಾ ಇದೀನಿ. ಈಗ ಬಟ್ಟೆನ ಓಪನ್ ಮಾಡಿ ಫ್ರಂಟ್ ಆರ್ಮೋಲ್ ಶೇಪ್ ಅನ್ನ ಕಟಿಂಗ್ ಮಾಡ್ಕೋತಾ ಇದೀನಿ. ನೋಡಿ ಈಗ ಬ್ಲೌಸ್ ಪೂರ್ತಿಯಾಗಿ ಮಾರ್ಕಿಂಗ್ ಮತ್ತೆ ಕಟಿಂಗ್ ಆಗಿದೆ. ನೀವು ಬಿಗಿನರ್ಸ್ ಆಗಿದ್ರೆ ಇದೇ ಮೆಥಡ್ ಅನ್ನ ಫಾಲೋ ಮಾಡಿ ಈಸಿಯಾಗಿ ಬ್ಲೌಸ್ ಅನ್ನ ಸ್ಟಿಚ್ ಮಾಡಬಹುದು. ಬ್ಲೌಸ್ ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡುವಾಗ ಕ್ರಾಸ್ ಪಟ್ಟಿಯನ್ನ 2 ಕಟ್ ಮಾಡಿದ್ವಿ. ಈಗ ಇನ್ನೂ 2 ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಉಳಿದ ಬಟ್ಟೆನಲ್ಲಿ ಅದೇ ಕ್ರಾಸ್ ಪಟ್ಟಿನ ಇಟ್ಕೊಂಡು ಇನ್ನೂ 2 ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೋತಾ ಇದೀನಿ. ನಾನು ಈ ವಿಡಿಯೋದಲ್ಲಿ ಸಿಂಪಲ್ ಬ್ಲೌಸ್ ಅನ್ನ ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ. ಮಾಹಿತಿ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.